कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् मङ्गलं कौसलेन्द्राय महनीय गुणात्मने चक्रवर्ती तनुजाय सार्वभौमाय मङ्गलम्। ಅಕ್ಷತೆನೆಲ್ಲರಿಗೂ ಕುಡಿ। ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಕ್ತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀರ್ಮರ್ಪಗಾಮಿನೀಂ। ಮದುವೆಯಲ್ಲಿ ನೀವು ಕಟ್ಟಿದ ತಾಳಿ ನಿಮ್ಮ ಸಂಬಂಧನ ಕಾಯಂ ಮಾಡುತ್ತೆ। ಈಗ ನೀವು ಹಾಕ್ತಾ ಇರೋ ತಾಳಿ ನಿಮ್ಮ ಸಂಬಂಧನ ಇನ್ನೂ ಗಟ್ಟಿ ಮಾಡುತ್ತೆ। ಇಬ್ಬರಿಗೂ ಒಳ್ಳೇದಾಗ್ಲಿ। ನಾನು ಮಂತ್ರ ಶುರು ಮಾಡ್ತೀನಿ, ಆಗ ನೀವು ಈ ತಾಳಿನ ಹಾರ ತರ ಹಾಕ್ಬೇಕು। ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಟ್ಟೆ ಭದ್ರಾ। ತಾಳಿ ಹಾಕ್ಬೋದಾ? ಮಹಾದೇವ್, ರಾಮ್, ಈಗ ನಿಮ್ಮ ಹೆಂಡತಿಯ ಹಣೆಗೆ ತಾಳಿಗೆ ಅರ್ಶಿಣ ಕುಂಕುಮ ಹಚ್ಚಿ। ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ। ಹಿರಿಯರ ಆಶೀರ್ವಾದ ತಗೊಳ್ಳಿ। ಎಲ್ರಿಗೂ ಒಳ್ಳೇದಾಗ್ಲಿ। ಎತ್ತೇಳಿ ಪ್ರೇಮ, ಕಾವ್ಯ, ಮಹಾದೇವ, ರಾಮ್, ಮೊದ್ಲು ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಹೋಗಿ। ಶ್ರೀಧರ್, ಹೋಗಿ ಮಹೇಶ್ವರಿ ಪಕ್ಕ ನಿಂತ್ಕೊಳ್ಳಿ, ನಿಮ್ಮ ಆಶೀರ್ವಾದ ತಗೋತಾರೆ ಮಕ್ಕಳು। ಆಯ್ತತ್ಗೆ। ಆಶೀರ್ವಾದ ತಗೊಳ್ಳೋದಲ್ಲ ಅಕ್ಕ, ಆಶೀರ್ವಾದ ಮಾಡೋದು। ನನ್ನ ಆಶೀರ್ವಾದ ನನ್ನ ಮಗನ ಮೇಲೆ ಯಾವತ್ತಿಗೂ ಇದ್ದೇ ಇರತ್ತೆ, ಆದ್ರೆ ಈ ಪ್ರೇಮಗಲ್ಲ। ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ। ಮಹೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಎಷ್ಟೇ ಆದ್ರೂ ಪ್ರೇಮ ನೀನ್ ಸೊಸೆ, ನೀನ್ ಹೀಗೆಲ್ಲ ಮಾತಾಡಬಾರ್ದು। ನೀವು 1000 ಸಲ ಹೇಳಿದ್ರು ಅದು ಸತ್ಯ ಆಗಲ್ಲ ಅಕ್ಕ। ನಾನವತ್ತು ಬೇಡ ಅಂದ್ರು ನನ್ನ ಮಾತು ಕೇಳ್ದೆ ನನ್ನ ಮಗನ್ಗೆ ಇವಳನ್ನ ಕೊಟ್ಟು ಮದ್ವೆ ಮಾಡಿದ್ರಿ। ಇವತ್ತು ನೋಡಿದ್ರೆ ತಾಳಿ ಶಾಸ್ತ್ರನೂ ಮಾಡಿಸ್ಬಿಟ್ರಿ।
ನೀವು ತಗೊಂಡಿರೋ ನಿರ್ಧಾರದ ಬಗ್ಗೆ ಒಂದು ದಿನ ನೀವು ಪಶ್ಚಾತ್ತಾಪ ಪಟ್ಟೆ ಪಡ್ತೀರಾ. ಆ ದಿನ ಬಂದೇ ಬರುತ್ತೆ. ಯಾಕೆ ಮಗಳೇ ಇಷ್ಟೊಂದು ಅಳ್ತಿದ್ಯಾ? ಆಗ್ತಿಲ್ಲ ಡ್ಯಾಡಿ, ಆಗ್ತಿಲ್ಲ. ಆ ಪ್ರೇಮ ಎಲ್ಲದ್ರಲ್ಲೂ ಗೆಲ್ತಾನೆ ಇದ್ದಾಳೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಸೋಲಿಸ್ತಾನೆ ಇದ್ದಾಳೆ ಡ್ಯಾಡಿ. ರಾಮ್ನ ಜೈಲಿಗೆ ಹಾಕ್ಸಿ ನಾವೇ ಅವನ್ನ ಕರ್ಕೊಂಬರೋಣ ಅನ್ಕೊಂಡ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಬಂದು ದೊಡ್ಡ ಡ್ರಾಮಾ ಮಾಡಿ ಹೀರೋಯಿನ್ ಆಗ್ಬಿಟ್ಲು. ಆಮೇಲೆ ರಾಮ್ಗೆ ಲೈಸೆನ್ಸ್ ಸಿಗೋ ಹಾಗೆ ಮಾಡಿ ಎಲ್ರ ಕಣ್ಣಲ್ಲೂ ದೇವತೆ ಆಗ್ಬಿಟ್ಲು. ಇವತ್ ಏನೆಲ್ಲಾ ಪ್ಲಾನ್ ಮಾಡಿ ಎಷ್ಟೆಲ್ಲಾ ಕಷ್ಟಪಟ್ವಿ. ಕೊನೆಗೆ ಅವಳಿಚ್ಛೆಯಂತೆ ರಾಮ್ ಕೈಯಲ್ಲಿ ತಾಳಿ ಶಾಸ್ತ್ರ ಮಾಡಿಸ್ಕೊಂಡ್ಬಿಟ್ಲು ಡ್ಯಾಡಿ. ನಾನ್ ಸೋಲ್ತಾ ಇದ್ದೀನಿ ಡ್ಯಾಡಿ, ನಾನ್ ಸೋಲ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ ಕಣಕಪ್ಪ. ಅವಳು ಎಲ್ಲಾ ವಿಷಯದಲ್ಲೂ ಗೆದ್ದಿರ್ಬೋದು, ಆದ್ರೆ ರಾಮ್ ಮನ್ಸಲ್ಲಿ ಇನ್ನೂ ನೀನೇ ಇದೆಯಾ ನೆನ್ಪಿರ್ಲಿ. ಅವನಿನ್ನೂ ನಿನ್ ಕಡೆನೇ ಇದ್ದಾನೆ ಕಂದ, ನಿನ್ ಪರವಾಗೇ ಇರ್ತಾನೆ, ನಮ್ ಪರವಾಗೇ ಇರಬೇಕು. ಹಾಗೇನಾದ್ರೂ ಯೋಚನೆ ಮಾಡೋಣ. ಇನ್ನ ಆ ಪ್ರೇಮ ಎಲ್ಲೋಗ್ತಾಳೆ, ಸರಿಯಾದ ಟೈಮ್ ಬರ್ಲಿ, ಅವಳ ಪಾಠ ಕಲ್ಸೋಣ. ನೀ ಅಳ್ಬೇಡ ಕಣಕಂದ, ಸಮಾಧಾನ ಮಾಡ್ಕೊ. ಕಾವ್ಯ, ಬ್ಯುಸಿ ಇದೆಯಾ? ಏನೋ ಮಾಡ್ತಿದ್ಯಾ ಅನ್ಸುತ್ತೆ. ಪರವಾಗಿಲ್ಲಮ್ಮ, ನಾನು ಆಮೇಲೆ ಬರ್ತೇನೆ. ಅಯ್ಯೋ ಇಲ್ಲ ಅತ್ತೆ, ಹಾಗೇನಿಲ್ಲ. ನಾನು ಸುಮ್ಮನೆ ನನ್ನ ರಿಸರ್ಚ್ ಪೇಪರ್ಸ್ನ ಅನಲೈಸ್ ಮಾಡ್ತಿದ್ದೆ ಅಷ್ಟೇ. ಕಾವ್ಯ, ಇವತ್ತು ನೀನು ತಾಳಿ ಶಾಸ್ತ್ರದಲ್ಲಿ ಖುಷಿಯಿಂದ ಪಾಲ್ಗೊಂಡಿದ್ದು, ಏನು ಕಿರಿಕಿರಿ ಮಾಡದೆ ಪೂಜೆ ಮುಗಿಯೋರು ಗೆದ್ದಿದ್ದು, ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯ್ತಮ್ಮ. ಅಂದಾಗೆ ನಾನೇನು ಹೇಳಕ್ಕೆ ಬಂದೆ ಅಂದರೆ, ನಾಳೆ ನಾನು ಮಹಾದೇವ ಪಂಚಮಿ 3 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನೀನು ಬಂದರೆ ಚೆನ್ನಾಗಿರತ್ತೆ, ಯಾಕೆಂದರೆ ನಾನು ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದೇನೆ. ಏನು ಹೆಜ್ಜೆ ನಮಸ್ಕಾರನಾ? ಬೇಡ ಅತ್ತೆ ಪ್ಲೀಸ್, ಮೊದಲೇ ನಿಮ್ಗೆ ಹುಷಾರಿಲ್ಲ. ಇವಾಗ ನೀವು ಹೆಜ್ಜೆ ನಮಸ್ಕಾರ ಹಾಕಿದ್ರೆ ನಿಮಗೆ ಸ್ಟ್ರೆಸ್ ಆಗುತ್ತೆ, ನಿಮಗೆ ಸುಸ್ತಾಗುತ್ತೆ ಅತ್ತೆ. ಹೇ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಕಾವ್ಯ, ಸುಸ್ತಾಗೋದಕ್ಕೆ ನನಗಂಥದ್ದು ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಏನು ತಲೆಗೆ ಒಂದು ಚಿಕ್ಕ ಪೆಟ್ಟಾಗಿದೆ, ಅದಕ್ಕೆ ಆಗಾಗ ನೋವಾಗ್ತಿರತ್ತೆ. ಅದಕ್ಕೆ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ನನಗೇನು ಸುಸ್ತಾಗಲ್ಲ, ನೀನೇನು ಚಿಂತೆ ಮಾಡಬೇಡ. ಇಲ್ಲ ಅತ್ತೆ, ಡಾಕ್ಟರ್ ನಿಮ್ಗೆ ಆದಷ್ಟು ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನೀವ್ ನೋಡಿದ್ರೆ ತಾಳಿ ಶಾಸ್ತ್ರ ಅಂತ ಇವತ್ತು ತುಂಬಾ ಓಡಾಡಿದ್ದೀರಾ, ನಾಳೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹೇಳ್ತಿದ್ದೀರಾ. ಪ್ಲೀಸ್ ಅತ್ತೆ ಬೇಡ, ನಿಮ್ಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಹೀಗೆಲ್ಲ ಮಾಡಬಾರ್ದು. ನಿಮ್ಗೆ ಕಾಲ್ ನೋವಿದೆ ಅಂತ ಬೇರೆ ಹೇಳ್ತಿದ್ದೀರಾ, ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಕಾಲ್ ನೋವು ಇನ್ನೂ ಹೆಚ್ಚಾಗುತ್ತೆ ಅತ್ತೆ. ಕಾವ್ಯ, ಅಂತ ದೊಡ್ಡ ನೋವೆಲ್ಲ ಏನಿಲ್ಲ ಬಿಡು, ಅವಾಗವಾಗ ನೋವು ಬರುತ್ತೆ, ಹಾಗಂತ ಹೆಜ್ಜೆ ನಮಸ್ಕಾರ ಹಾಕ್ತಿ ಬಿಡೋದಕ್ಕಾಗತ್ತಾ?
ಯಾಕೆಂದ್ರೆ ನಮ್ಮ ಮಹಾದೇವನ ಮದುವೆ ಆದರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹರಕೆ ತೀರಿಸ್ಲೇಬೇಕು, ಬಿಡಬಾರ್ದು. ಅತ್ತೆ, ಹರ್ಕೆ ಮುಂದೆ ಯಾವಾಗಾದ್ರೂ ತೀರ್ಸಿದ್ರಾಯ್ತು ಬಿಡಿ. ಈಗ ನೀವು ರೆಸ್ಟ್ ಮಾಡಿ. ರೆಸ್ಟ್ ಮಾಡೋದಕ್ಕಂಥದ್ದೇನಾಗಿದೆ ನನಗೆ? ನಿಮ್ಮ ಅತ್ತೆಗೆ ಏನು ವಯಸ್ಸಾಗಿಲ್ಲ, ಗುಂಡ್ಕಲಾಗೆ ಆರಾಮಾಗೇ ಇದ್ದೀನಿ. ನೀನೇನು ಯೋಚನೆ ಮಾಡಬೇಡ ಕಾವ್ಯ. ನನ್ಗೆ ಗೊತ್ತು ನಿನ್ಗೆ ಇದ್ರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ. ಪರವಾಗಿಲ್ಲ ಬಿಡಮ್ಮ, ನಾನು ಮಹಾದೇವ ಪಂಚಮಿ ಹೋಗಿ ಬರ್ತೀವಿ. ನೀನ್ ಆರಾಮಾಗಿ ಮನೇಲೇ ಇರು, ಆಯ್ತಾ? ಆಯ್ತಾ? ಅಯ್ಯೋ ದೇವ್ರೆ, ಅತ್ತೆ ಏನ್ ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ವಲ್ಲ. ನಾಳೆ ಹೆಜ್ಜೆ ನಮಸ್ಕಾರ ಮಾಡ್ಲೇಬೇಕು ಅಂತಿದ್ದಾರೆ ಮನೇಲಿ. ನನಗ್ ಬಿಟ್ರೆ ಮತ್ ಯಾರಿಗೂ ಅತ್ತೆ ಕಂಡೀಷನ್ ಗೊತ್ತಿಲ್ಲ. ನಾಳೆ ಅತ್ತೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಇಲ್ಲ ಇಲ್ಲ, ನಾನು ಅವ್ರ ಜೊತೆ ಹೋಗ್ತೀನಿ. ಅತ್ತೆ ಅತ್ತೆ ಅತ್ತೆ, ಯಾಕಮ್ಮ ಏನಾಯ್ತು? ನಾಳೆ ನಾನು ಬರ್ತೀನಿ ಅತ್ತೆ. ಕಾವ್ಯ, ಪರವಾಗಿಲ್ಲಮ್ಮ. ನನ್ಗೊತ್ತು ನಿನ್ಗೆ ಇದ್ರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ. ಸುಮ್ಮನೆ ಯಾಕೆ ಬರ್ತೀಯಾ? ನಾವೇ ಹೋಗಿ ಬರ್ತೀವಿ. ಪರವಾಗಿಲ್ಲ ಅತ್ತೆ, ನನ್ಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಿಜ. ಆದ್ರೂ ನಂಗೆ ಆಗೋದೇ ಇಲ್ಲ ಅಂತೇನಿಲ್ಲ ಅತ್ತೆ. ಅದು ಅಲ್ಲದೆ ನನಗೆ ನಿಮ್ ಜೊತೆ ಬರೋದಿಕ್ಕೆ ಇಷ್ಟ. ನಾನು ಬರ್ತೀನಿ ಅತ್ತೆ. ಕಾವ್ಯ, ಈ ಮಧ್ಯೆ ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ಯಾ. ನೀನೆಲ್ಲಿ ನನ್ನ ಮೇಲೆ ದ್ವೇಷ ಕಾಡ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಿದ್ಯಾ. ನಿಜವಾಗ್ಲು ನೀನಂತೆ ಸೊಸೆ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆಯ್ತಮ್ಮ, ನೀನು ನಮ್ಮ ಜೊತೆ ಬಾ, ಸರಿನಾ? ದೇವ್ರೆ, ನಾಳೆ ಅತ್ತೆ ಹೆಜ್ಜೆ ನಮಸ್ಕಾರ ಮಾಡಕ್ ಹೊರಟಿದ್ದಾರೆ. ಅವ್ರಿಗೆ ಯಾವ ಸಮಸ್ಯೆನೂ ಆಗದೆ ಇರ್ಲಪ್ಪ. ಅಯ್ಯೋ, ನನ್ ರಾಮ್ ಕೋಟು. ಈ ಕೋಟ್ ಅದೆಷ್ಟು ಪುಣ್ಯ ಮಾಡಿದೆ ಅಂತ ಇಡೀ ದಿನ ನನ್ ರಾಮ್ ಜೊತೆನೇ ಇರುತ್ತೆ. ಆದ್ರೂ ಈ ಕೋಟ್ನ ಒಂದ್ಸಲ ಹಾಕೋಬೇಕು ಅನ್ನೋ ಆಸೆ ಇತ್ತು. ಇವತ್ತು ಹಾಕೊಂಡೇ ಬಿಡ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಒಳ್ಳೆ ಡಾಕ್ಟರ್ ತರಾನೇ. ಆದ್ರೂ ಏನೋ ಮಿಸ್ಸಿಂಗ್ ಇದೆ ಅಲ್ಲ. ಹಾ, ಎದೆ ಬಡಿತ ಚೆಕ್ ಮಾಡ್ತಾರಲ್ಲ, ಟೆಟಸ್ಕೋಪು ಚೆಲ್ಲಿದೆ ಅದು. ಈಗ ಸರಿ ಹೋಯ್ತು. ಇಲ್ಲ, ಡಾಕ್ಟ್ರು ತರನೇ ಕಾಣಿಸ್ತಾ ಇದ್ದೀನಿ. ಆಹಾ, ನನ್ನ ಎದೆ ರಾಮ್ 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 ಅಂತಾನೇ ಬಿಡ್ಕೋತಾ ಇದೆ. ಹೇಳಿ, ನಿಮ್ಗೇನಾಗಿದೆ? ಹುಷಾರಿಲ್ವಾ?
ನಿಮ್ಗೆ ತುಂಬಾ ಜ್ವರ ಬಂದ್ಬಿಡಿದೆ. ಒಂದ್ ಇಂಜೆಕ್ಷನ್ ಚುಚ್ಚಿ ಮಾತ್ರೆ ಬರ್ಕೊಟ್ಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಸರಿನಾ? ಡಾಕ್ಟರ್ ಮೇಡಮ್, ಏನ್ ಮೇಡಮ್ ಮಾಡ್ತಾ ಇದ್ದೀರಾ? ಏನೇ ನನ್ನೇ ಕಾಣಿಸ್ತ್ಯಾ? ನನ್ ರಾಮ್ ಕೋಟ್ ಇದು. ಹೆಂಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ. ಒಂದೆರಡು ಫೋಟೋ ತೆಗಿತ್ಯಾ? ಸರಿ ಅಕ್ಕ, ಬಾ ತೆಗಿತೀನಿ. ಸ್ವಲ್ಪ ನಗಕ್ಕ. ಕೆಮ್ಮಿದ್ಯಾ? ಎಷ್ಟ್ ದಿವಸದಿಂದ ಕೆಮ್ಮಿದೆ? ಇಲ್ಲ ಮೇಡಮ್, ನನಗೇನಾಗಿಲ್ಲಪ್ಪ. ಡಾಕ್ಟರ್ ನಾನಾ ನೀನಾ? ಕೇಳಿದ್ದು ಉತ್ತರ ಕೊಡು. ಹೇಳಿ ಮೇಡಮ್, ಕೆಮ್ಮು ಎಷ್ಟು ದಿವಸದಿಂದ ಇದೆ? 2 ದಿನದಿಂದ ಮೇಡಮ್. 2 ದಿವಸದಿಂದ? ಒಣ ಕೆಮ್ಮ ಹಸಿ ಕೆಮ್ಮ? ಒಣ ಕೆಮ್ಮು ಮೇಡಮ್. ಓಕೆ. ಇದೇನ್ ಮೇಡಮ್, ನಿಮ್ ಎದೆ ಬಡಿತ ಹಿಂಗ್ ಹೊಡ್ಕೋತಾ ಇದೆ? ಏನಂತ ಬಡ್ಕೋತಿದೆ ಡಾಕ್ಟರ್? ಬರೀ ಮನೆ ವಾರ್ತೆನೆ ಕೇಳಿಸ್ತಿದ್ಯಲ್ಲ. ಬೆಳಗ್ಗೆ ನಾಷ್ಟಕ್ಕೆ ಏನ್ ಮಾಡ್ಲಿ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕು, ರಾತ್ರಿ ಅಡ್ಗೆ ಏನ್ ಮಾಡ್ಲಿ ಅಂತಾನೇ ಹೊಡ್ಕೋತಾ ಇದೆ. ತು ಡಾಕ್ಟರ್ ಆಗಿ ನಾನು ಹಿಂಗೆಲ್ಲ ಮಾತಾಡಬಾರ್ದು ನೋಡಿ. ಕೆಮ್ಮಿದ್ದಾಗ ಎಣ್ಣೆ ಪದಾರ್ಥಗಳನ್ನ ಏನು ತಿನ್ಬಾರ್ದು. ಸರಿ, ಈ ಮಾತ್ರೆನ 6 ಭಾಗ ಮಾಡ್ಬಿಟ್ಟು ಬೆಳಗ್ಗೆ ನಾಷ್ಟ ಆದ್ಮೇಲೆ 2, ಊಟ ಆದ್ಮೇಲೆ 2, ರಾತ್ರಿ ಊಟ ಆದ್ಮೇಲೆ 2 ತಪ್ಪದೆ ತಗೋಬೇಕು. ಅಯ್ಯೋ, 6 ಭಾಗ ಮಾಡ್ಬೇಕಾ? ಯಾರ್ ಡಾಕ್ಟರ್ ಹಾಗೆಲ್ಲ ಮಾಡ್ತಾರೆ? ಡಾಕ್ಟರ್ ನಾನಾ ನೀನಾ? ಹೇಳ್ದಷ್ಟು ಮಾಡ್ಬೇಕು. ಸರಿ. ಅಕ್ಕ, ಏಯ್, ಡಾಕ್ಟರ್ ನಾನು. ಅಯ್ಯೋ, ನಿಜವಾ ಡಾಕ್ಟರ್ ಬರ್ತಿದಾರಕ್ಕ? ನಿಜವಾ ಡಾಕ್ಟ್ರಾ? ಹ್ಞೂ ಅಕ್ಕ, ರಾಮಣ್ಣ ಬರ್ತಾ ಇದಾರೆ. ಓ, ಕಲ್ಯಾಣಿ ಅಮ್ಮ ಅವರು, ಏನ್ ವಿಶೇಷ? ಮಗ ಸೊಸೆ ಜೊತೆ ಬಂದ್ಬಿಟ್ಟಿದ್ದೀರಾ? ಶ್ರೀ ಲಕ್ಷ್ಮೀ ನರಸಿಂಹ ಜೋಡಿ ತರ ಇದ್ದಾರೆ. ಓಂ ಏನಾಯ್ತು ಕಾವ್ಯ? ಏನಿಲ್ಲ ಅತ್ತೆ. ಕಣ್ಣೇನಾದ್ರೂ ಕಿವಿ ಮೇಲೆ ಇಟ್ಕೊಂಡಿದ್ಯಾ? ಏಯ್, ನನ್ನ ಕಣ್ಣು ಎಲ್ಲಿರ್ಬೇಕೋ ಅಲ್ಲೇ ಐತೆ. ನೀನೇ ನನ್ನ ಕಣ್ ದೃಷ್ಟಿಗಿಂತ ಕೆಳಾಗಿದೆಯಾ. ಅದು ಅಲ್ಲದೆ ಮೈ ತುಂಬ ಬರೀ ಸಿಟ್ಟೆ ತುಂಬ್ಕೊಂಡಿದ್ಯಾ. ಅದಕ್ಕೆ ನಿನ್ನ ಕಾಡು ರಾಕ್ಷಸಿ ಅಂತ ಕರೆಯೋದು. ಏನಪ್ಪ? ಅಲ್ಲೋಡಮ್ಮ, ದೇವ್ರು ಎಷ್ಟು ಸಂದಾಗದೆ ನೋಡಕ್ಕೆ. ಆ ದೇವ್ರ ಮುಖದಲ್ಲಿ ಶಾಂತಿ ಸಮಾಧಾನ ಎದ್ದು ಕುಣಿತಾ ಇದೆ. ಅಬ್ಬಬ್ಬಬ್ಬ, ನೋಡ್ತಾ ಇದ್ರೆ ಹಂಗೆ ಮನ್ಸಿಗೆ ನೆಮ್ಮದಿ ಅನ್ಸ್ತದೆ ಅಲ್ವಾ? ಹೌದಪ್ಪ. ಆದ್ರೆ ಈ ದೆವ್ವದ ಮುಖದಲ್ಲಿ ಬರೀ ಕೋಪನೇ ಅದೇ. ಅಲ್ಲ, ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಅಮ್ಮನ್ ಪ್ರೊಟೆಕ್ಷನ್ ತಗೊಂಡ್ಸಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಏಯ್ ಹುಡುಗಿ, ನಾನೇನು MLA ನೋ MP ನೋ ಅಲ್ಲ. ಅದೇನೋ ಅಂದಲ್ಲ, ಪ್ರೊಟೆಕ್ಷನ್, ಅದನ್ನ ತಗೊಳಕ್ಕೆ. ಏ, ಅದು ಪ್ರೊಟೆಕ್ಷನ್ ಅಲ್ಲ, ಪ್ರೊಟೆಕ್ಷನ್. ನಿನಗೆ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಇನ್ನೂ ಜೋರಾಗಿ ಚಚ್ಕೊ.
ಪೂರೈತ್ರೆ, ನಮ್ಮ ಮಹಾದೇವನ್ ಮದ್ವೆ ಯಾವ್ದೇ ವಿಘ್ನ ಇಲ್ದಂಗ್ ನಡೆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಇವತ್ತು ಹೆಜ್ಜೆ ನಮಸ್ಕಾರ ಹಾಕಕ್ ಬಂದಿದ್ದೀನಿ. ಮಾಡಿ ತಾಯಿ, 11 ಪ್ರದಕ್ಷಿಣೆ ಹಾಕಿ ಎಲ್ಲ ಒಳ್ಳೇದಾಗತ್ತೆ. ಸರಿ ಗುರುಗಳೇ. ದೇವ್ರೆ, ಡಾಕ್ಟ್ರು ಅತ್ತೆ ರೆಸ್ಟ್ ಮಾಡಬೇಕು, ಹೆಚ್ಚು ನಡಿಬಾರ್ದು ಅಂತ ಹೇಳಿದ್ರು. ಆದ್ರೆ ಅತ್ತೆ ನೋಡಿದ್ರೆ ಇವತ್ತು ಹೆಜ್ಜೆ ನಮಸ್ಕಾರ ಮಾಡಕ್ ಬಂದಿದ್ದಾರೆ. ಇದು ಬೇರೆ ತುಂಬಾ ದೊಡ್ಡ ದೇವಸ್ಥಾನ. 11 ಪ್ರದಕ್ಷಿಣೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಹೇಗಾದ್ರೂ ಮಾಡಿ ಅವರನ್ನ ತಡಿಬೇಕು. ಹೇಗ್ ತಡೀಲಿ?